ರಾಮನವಮಿ ದಿವಸ ರಾಮನವಮಿ ಪ್ರಯುಕ್ತವಾಗಿ ಭಜನಾ ಇವತ್ತ ಅರಳಿಕಟ್ಟಿ ಗ್ರಾಮದ ಹಿರಿಯರ ಭಜನೆ ಇಟ್ಟುಕೊಂಡರು. ರಾಮನ ಬಗ್ಗೆ ಒಂದು ಹಾಡು ಹಾಡಬೇಕಲ್ಲ, ಏನಂತ ಹಾಡಬೇಕು? ಅಯೋಧ್ಯೆ ಮಂದಿರ ಯಾರು ಕೆಡವಿದ್ರು, ಯಾವಾಗ ಕೆಡವಿದ್ರು, ಯಾಕೆ ಕೆಡವಿದ್ರು? ಆ ಅಯೋಧ್ಯೆ ಮಂದಿರ ಹೊಳ್ಳಿ ಕಟ್ಟಬೇಕಾದ್ರೆ ಎಷ್ಟು ವರ್ಷ ಹೋರಾಟ ಆದ್ರು, ಎಷ್ಟು ರಾಮ ಭಕ್ತರು ಅದರಲ್ಲಿ ಪ್ರಾಣ ತ್ಯಾಗ ಮಾಡಿದ್ರು. ಈ ಸಂದನೆ ಒಳಗೆ ಒಂದು ಪದ ಹಾಡ್ಬೇಕಲ್ರಿ ಸಿದ್ದಿಂಗ್ ಮಾಸ್ತರ, ಕೇಳ್ರಿ ಈಗ. ಅಯೋಧ್ಯ ಅಂದರ ಭಕ್ತಿ ಭಾವ ಉಕ್ಕಿ ಹರಿತಿತ್ತು, ಅಯೋಧ್ಯ ಅಂದರ ಭಕ್ತಿ ಭಾವ ಉಕ್ಕಿ ಹರಿತಿತ್ತು. 1526 ಬಾಬರನ ನೆದರ ಬಿತ್ತು. ಮೆಕ್ಕಾದಂತ ಮಸೂತಿ ಕಟ್ಟಬೇಕಂತ ಅವನ ಆಸೆ ಇತ್ತು. ಕುಂತ ಕೇಳ್ರಿ ದೈವ, 30 ವರ್ಷ ಕೋರ್ಟಿನೊಳಗೆ ಅದು ಕೇಸ್ ನಡೀತು. ಒಂದು 1,74,000 ರಾಮ ಭಕ್ತರು ಮಂದಿರ ಕೆಡವು ಮುಂದ ಪ್ರಾಣದ ಬಲಿದಾನ ಮಾಡ್ಯಾರು. ಅಯೋಧ್ಯಪುರದಲ್ಲಿ ಪ್ರಭು ರಾಮನ ಮಂದಿರ ಇತ್ತ ಹಿಂದಿನಿಂದ, ಮಂದಿರ ಕೆಡವಿ ಮಸೀದಿ ಮಾಡ್ಯಾರ ಹೇಳುವೆ ನಾ ಸಂದ. ಕುಂತ ಕೇಳ್ರಿ ದೇಶ ಪ್ರೇಮದಿಂದ, ಪುರದಲ್ಲಿ ಪ್ರಭು ರಾಮನ ಮಂದಿರ ಇತ್ತ ಹಿಂದಿನಿಂದ, ಅಯೋಧ್ಯಪುರದಲ್ಲಿ ಪ್ರಭು ರಾಮನ ಮಂದಿರ ಇತ್ತ ಹಿಂದಿನಿಂದ, ಮಂದಿರ ಕೆಡವಿ ಮಸೀದಿ ಮಾಡ್ಯಾರ ಹೇಳದೆ ನಾ ಸಂದ. ಕುಂತ ಕೇಳಿ ದೇಶ ಪ್ರೇಮದಿಂದ, ಅಯೋಧ್ಯಪುರದಲ್ಲಿ ಪ್ರಭು ರಾಮನ ಮಂದಿರ ಇತ್ತು ಬರುತ್ತಾದ, ಅಯೋಧ್ಯಪುರದಲ್ಲಿ ಪ್ರಭು ರಾಮನ ಮಂದಿರ ಇತ್ತು ಬರುತ್ತಾದ, ಮಂದಿರ ಕೆಡವಿ ಮಸೀದಿ ಮಾಡ್ಯಾರ ಹೇಳುವೆ ನಾ ಸಂದ. ಕೇಳಿ ದೇಶ ಪ್ರೇಮದಿಂದ, ಅಯೋಧ್ಯಪುರದಲ್ಲಿ ಪ್ರಭು ರಾಮನ ಮಂದಿರ ಇತ್ತ ಹಿಂದಿನಿಂದ, ಅಯೋಧ್ಯಪುರದಲ್ಲಿ ಪ್ರಭು ರಾಮನ ಮಂದಿರ ಇತ್ತ ಹಿಂದಿನಿಂದ, ಮಂದಿರ ಕೆಡವಿ ಮಸೀದಿ ಆಯ್ತು ಬಾಬರನ ಕಾಲದಲ್ಲಿ. ಕೆಡವಿದ ಮಂದಿರ ಕಲ್ಲಿನಿಂದ ಮಸೀದಿ ಕಟ್ಟ್ಯಾರ ಅಲ್ಲಿ, ಮಸೀದಿ ಕಟ್ಟ್ಯಾರ ಅಲ್ಲಿ. ಮಂದಿರ ಕೆಡವಿ ಮಸೀದಿ ಆಯ್ತು ಬಾಬರ ಕಾಲದಲ್ಲಿ, ಮಂದಿರ ಕೆಡವಿ ಮಸೀದಿ ಆಯ್ತು ಬಾಬರ ಕಾಲದಲ್ಲಿ. ಕೆಡವಿದ ಮಂದಿರ ಕಲ್ಲಿನಿಂದ ಮಸೀದಿ ಕಟ್ಟಿದರಲ್ಲಿ, ಮಸೀದಿ ಕಟ್ಟಿದರಲ್ಲಿ. ಕಟ್ಟಾಕ ಕಲ್ಲು ಎಲ್ಲಿಂದ ತರಲಿಲ್ಲ, ಮಂದಿರ ಕೆಡವಿದನ ಕಲ್ಲಿನಿಂದ ಮಸೀದಿ ಕಟ್ಟಿದ್ರ. ಹೆಂಗ್ ಕಟ್ಟಿದ್ರ? ಮಂದಿರ ಕೆಡವಿ ಮಸೀದಿ ಕಟ್ಟಿದ್ರು ಬಾಬರನ ಕಾಲದಲ್ಲಿ. ಕೆಡವಿದ ಮಂದಿರ ಕಲ್ಲಿನಿಂದ ಮಸೀದಿ ಕಟ್ಟಿದರಲ್ಲಿ, ಮಸೀದಿ ಕಟ್ಟಿದರಲ್ಲಿ. ಲಕ್ಷಗಟ್ಟಲೆ ಜೀವ ತಗೊಂಡರು ರಾಮ ಭಕ್ತರು ಅಲ್ಲಿ.
ಲಕ್ಷಗಟ್ಟಲೆ ಜೀವ ತಕೊಂಡರು ರಾಮ ಭಕ್ತರು ಅಲ್ಲಿ ಹೊಚ್ಚಿಗೆತ್ತರ ರಾಮ ಭಕ್ತರು ಮಂದಿರದ ಸಲುವಾಗಿ ಮಂದಿರದ ಸಲುವಾಗಿ ಲಕ್ಷಗಟ್ಟಲೆ ಜೀವ ತಗೊಂಡು ರಾಮ ಭಕ್ತರಲ್ಲಿ ಲಕ್ಷಗಟ್ಟಲೆ ಜೀವ ತಗೊಂಡು ರಾಮ ಭಕ್ತರಲ್ಲಿ ಹೊಚ್ಚಿಗೆತ್ತರ ರಾಮ ಭಕ್ತರದು ಮಂದಿರ ಸಲುವಾಗಿಲ್ಲಿ ಮಂದಿರದ ಸಲುವಾಗಿಲ್ಲಿ ರಾಜರ ಆಳ್ವಿಕೆ ಹೋಗಿ ಬ್ರಿಟಿಷರ ಆಳ್ವಿಕೆ ಇತ್ತು ಭಾರತದಲ್ಲಿ ರಾಜರ ಆಳ್ವಿಕೆ ಹೋಗಿ ಬ್ರಿಟಿಷರ ಆಳ್ವಿಕೆ ಇತ್ತು ಭಾರತದಲ್ಲಿ ಹಿಂದೂ ಮುಸ್ಲಿಮರಿಗೆ ಸಂಧಾನವಾಗಿ ನಮಾಜ್ ಪೂಜೆ ನಡೆಸುವಲ್ಲಿ ನಮಾಜ್ ಪೂಜೆ ನಡೆಸುವಲ್ಲಿ ರಾಜರ ಆಳ್ವಿಕೆ ಹೋಗಿ ಬ್ರಿಟಿಷರ ಆಳ್ವಿಕೆ ಇತ್ತು ಭಾರತದಲ್ಲಿ ರಾಜರ ಆಳ್ವಿಕೆ ಹೋಗಿ ಬ್ರಿಟಿಷರ ಆಳ್ವಿಕೆ ಇತ್ತು ಭಾರತದಲ್ಲಿ ಹಿಂದೂ ಮುಸ್ಲಿಮರಿಗೆ ಸಂಧಾನವಾಗಿ ನಮಾಜ ನಡೆಸಲ್ಲಿ ನಮಾಜ ನಡೆಸಲ್ಲಿ ಹಮ್ಮಿದಲ್ಲಿ ಬಾಬಾ ಚರಣದಾಸರ ಗಲ್ಲಿಗೇರಿ ಶಗನದಲ್ಲಿ ಹಮ್ಮಿದಲ್ಲಿ ಬಾಬಾ ಚರಣದಾಸರ ಗಲ್ಲಿಗೇರಿ ಕ್ಷಣದಲ್ಲಿ ಸಂಧಾನ ಮಾಡಿದವರು ಗಲ್ಲಿಗೇರಿಸಿದರು ಹಿಂದೂ ಮುಸ್ಲಿಮರ ಕೂಡೋದಂಗ ಬ್ರಿಟಿಷರು ಅಧಿಕಾರ ನಡೆಸಿದರಲ್ಲಿ ಅಧಿಕಾರ ನಡೆಸಿದರಲ್ಲಿ ಸಂಧಾನ ಮಾಡಿ ನೀವು ನಮಾಜ್ ಮಾಡ್ಕೊರಿ ನಾವು ಪೂಜೆ ಮಾಡ್ತೇವೆ ಅಂತೇಳಿ ಹಿಂದೂ ಮುಸ್ಲಿಂ ಬಾಯಿ ಸಂಧಾನ ಆದಾಗ ಬ್ರಿಟಿಷ್ ಅವ್ರು ಇಬ್ಬರು ಕೂಡಿಸ್ಕೊಳ್ಳಿಲ್ಲ ಅವ್ರನ್ನ ಗಲ್ಲಿಗೇರಿಸಿ ಹಿಂದೂ ಮುಸ್ಲಿಂ ಕೂಡದಂಗ ಆಳ್ವಿಕೆ ಮಾಡಿದ್ರು ಯಾರು ಮಾಡಿದ್ರು ಬ್ರಿಟಿಷರು ಮಾಡಿದ್ರು 30 ವರ್ಷ ಕಾಲ ಹೋರಾಟ ನಡೀತು ಸುಪ್ರೀಂ ಕೋರ್ಟಿನಲ್ಲಿ 30 ವರ್ಷ ಹೋರಾಟ ನಡೀತು ಸುಪ್ರೀಂ ಕೋರ್ಟಿನಲ್ಲಿ 2019 ನವೆಂಬರ್ 2ರಾಗ ದೇಶ ಕೇಸರಿಮಯವಾತಿಲ್ಲಿ ದೇಶ ಕೇಸರಿಮಯವಾತಿಲ್ಲಿ 30 ವರ್ಷ ಕಾಲ ಹೋರಾಟ ನಡೆದು ಸುಪ್ರೀಂ ಕೋರ್ಟಿನಲ್ಲಿ 30 ವರ್ಷ ಕಾಲ ಹೋರಾಟ ನಡೆದು ಸುಪ್ರೀಂ ಕೋರ್ಟಿನಲ್ಲಿ ಕೇಸರಿಮಯವಾಯಿತಿಲ್ಲಿ ಕೇಸರಿಮಯವಾಯಿತಿಲ್ಲಿ 30 ವರ್ಷ ಕಾಲ ಹೋರಾಟ ನಡೆಯಿತು 30 ವರ್ಷ ಕಾಲ ಹೋರಾಟ ನಡೆಯಿತು ಸುಪ್ರೀಂ ಕೋರ್ಟಿನಲ್ಲಿ 2019 ನವೆಂಬರ್ 2ರಾಗ ದೇಶ ಕೇಸರಿಮಯವಾದಲ್ಲಿ ದೇಶ ಕೇಸರಿಮಯವಾತಿಲ್ಲಿ ಅಯೋಧ್ಯಪುರದಲ್ಲಿ ಪ್ರಭು ರಾಮನ ಮಂದಿರ ಅಯೋಧ್ಯಪುರದಲ್ಲಿ ಪ್ರಭು ರಾಮನ ಮಂದಿರ ಮಂದಿರ ಕೆಡವೆ ಮಸೀದಿ ಮಾಡ್ಯಾರ 7 ಜನ ಸಂದ ಪ್ರೇಮದಿಂದ 70 ಎಕರೆ ಮಂದಿರ 5 ಎಕರೆ ಮಸೀದಿಗೆ ತೀರ್ಪು ನೀಡಿತು ಕೋರ್ಟಲ್ಲಿ 70 ಎಕರೆ ಮಂದಿರ 5 ಎಕರೆ ಮಸೀದಿ ತೀರ್ಪು ನೀಡಿತು ಕೋರ್ಟಿನಲ್ಲಿ ಬಸವಣ್ಣ ಬರದ ಕವನದ ಸಾಲ ರಾಮರಾಜ್ಯವಾಯ್ತು ಕ್ಷಣದಲ್ಲಿ ರಾಮರಾಜ್ಯವಾಯ್ತು ಕ್ಷಣದಲ್ಲಿ 70 ಎಕರೆ ಮಂದಿರ 5 ಎಕರೆ ಮಸೀದಿ ತೀರ್ಪು ನೀಡಿದ ಕೋರ್ಟಿನಲ್ಲಿ 70 ಎಕರೆ ಮಂದಿರ 5 ಎಕರೆ ಮಸೀದಿಗೆ ತೀರ್ಪು ನೀಡಿದ ಕೋರ್ಟಲ್ಲಿ ಬಸವಣ್ಣ ಬರದ ಕವನದ ಸಾಲ ರಾಮರಾಜ್ಯವಾಯ್ತು ಕ್ಷಣದಲ್ಲಿ ರಾಮರಾಜ್ಯವಾಯ್ತು ಕ್ಷಣದಲ್ಲಿ ಅಯೋಧ್ಯಪುರದಲ್ಲಿ ಪ್ರಭು ರಾಮನ ಮಂದಿರ ಹಿಂದಿನಿಂದ ಅಯೋಧ್ಯಪುರದಲ್ಲಿ